ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಆಸೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಶಾಂತಿ ಮೀನಾಗೆ ಚೆನ್ನಾಗಿ ಬೈದು ಸೂರ್ಯಗೆ ಕಾಲ್ ಮಾಡೋಕ್ಕೆ ಹೇಳಿರ್ತಾಳೆ. ಇವಾಗ ಬಂದು ನೀನೇನು ಸೂರ್ಯಂಗೆ ಕಾಲ್ ಮಾಡಿದೆ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಮಾಡಿದ್ದೀನಿ ಅತ್ತೆ, ಈಗ ಬರ್ತಾರೆ ಅಂತ ಹೇಳ್ತಾಳೆ. ಆಹಾ ಮಳ್ಳಿ, ಯಾವಾಗಿಂದ ಕಾಲ್ ರಿಸೀವ್ ಮಾಡಲ್ಲ ಅಂತಿದ್ದೆ, ಇವಾಗ ಹೆಂಗೆ ಕಾಲ್ ರಿಸೀವ್ ಮಾಡಿಬಿಟ್ಟ, ನೀನೇ ಹೇಳಿರ್ತೀಯ ಎಷ್ಟು ಮಾಡಿದ್ರು ಕಾಲ್ ರಿಸೀವ್ ಮಾಡಬೇಡ್ರಿ, ಇವರು ಚೆನ್ನಾಗಿ ಗೋಳೊಯ್ಕೊಳ್ಳೋಣ ಅಂತ ಹೇಳಿರ್ತೀಯ, ಎಲ್ಲ ನಿಂದೆ ಕಣೆ ಆಟ. ಇಲ್ಲ ಅತ್ತೆ, ನಾನು ಯಾಕೆ ಹಂಗೆ ಮಾಡಲಿ ಅಂತ ಮೀನಾ ಅಳ್ತಾ ಹೇಳ್ತಿರ್ತಾಳೆ. ಇಲ್ಲ ಕಣೆ, ನೀನು ನಾಗಿಣಿ ಸರ್ವಾಧಿಕಾರಿ ಆಗಬೇಕು, ಈ ಮನೆ ಆಡಳಿತ ನೀನು ತಗೋಬೇಕು ಅಂತ ಚೆನ್ನಾಗಿ ನಾಟಕ ಆಡ್ತೀಯ. ಗಂಡ ಹೆಂಡತಿ ಇಬ್ಬರು ಸೇರಿ ಮನೇನ ಹಾಳು ಮಾಡಿಬಿಟ್ರಿ. ನೀನೇ ಗಂಡಂಗೆ ಕಿವಿ ಚುಚ್ಚೋದು, ಚಾಡಿ ಹೇಳೋದು ಎಲ್ಲ ಮಾಡಿಬಿಟ್ಟು ಈ ಮನೇನ ಒಡೆದಾಕ್ಬಿಟ್ಟಿಯ ಅಂತ ಮೀನಂಗೆ ಹೇಳ್ತಾ ಇರ್ತಾರೆ. ಸುಮ್ಮನೆ ಗೋಳೋ ಅಂತ ಹತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಅಂತ ಮೀನಂಗೆ ಚೆನ್ನಾಗಿ ಬೈತಾಳೆ ಶಾಂತಿ. ಅಷ್ಟರಲ್ಲಿ ಸೂರ್ಯ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ತುಂಬ ಹಸುವಾಗ್ತದೆ, ಊಟ ಹಾಕು ಅಂತ ಹೇಳ್ತಾನೆ. ಆವಾಗ ಏನೋ ನೀನು, ನಿನ್ಗೇನು ತಲೆ ಕೆಟ್ಟಿದೆಯಾ, ಇಲ್ಲಿ ಏನೇನು ನಡೀತಾ ಇದೆ, ನೀನು ಊಟ ಅಂತ ಹೇಳ್ತಿದ್ಯಾ, ಏನಾಯ್ತು ಸಕ್ಕರೆ, ಏನು ಈಗ ನಿನ್ನ ಪ್ರಾಬ್ಲಮ್ಮು ಅಂತ ಕೇಳ್ತಾನೆ. ಆವಾಗ ಈ ರೂಮ್ಗೆ ಯಾಕೋ ಬೀಗ ಹಾಕಿ ಹೋಗಿರೋದು, ನೀನೇನಕ್ಕೋ ನಿನ್ನ ತಮ್ಮನ ಮೇಲೆ ಅಷ್ಟೊಂದು ಹಾಗೆ ಸಾಧಿಸ್ತಿದ್ಯಾ ಅಂದಾಗ ಸೂರ್ಯ ಹೇಳ್ತಾನೆ, ನಾನೇನು ಮಾಡಿದೆ, ನನ್ನ ರೂಮ್ನ ನಾನು ಬೀಗ ಹಾಕ್ಕೊಂಡು ಹೋದೆ, ಅದರಲ್ಲಿ ತಪ್ಪೇನು ಅಂತ ಕೇಳ್ತಾನೆ. ಆವಾಗ ಶಾಂತಿ ಹೇಳ್ತಾಳೆ, ಅವ್ನು ನಿನ್ನ ತಮ್ಮ ಕಣೋ, ಹೊಸದಾಗಿ ಮದುವೆ ಆಗಿದ್ದಾರೆ, ನೀನೇನಕ್ಕೂ ಹಿಂಗೆ ಮಾಡ್ತಾ ಇದೆಯಾ ಅಂತ ಶಾಂತಿ ಕೇಳ್ತಾಳೆ. ಅಷ್ಟರಲ್ಲಿ ಮನೋಜ ಬಂದು, ಏನು ನೀನು ಸ್ವಂತ ತಮ್ಮಂಗೆ ಹಿಂಗೆ ಮಾಡ್ತೀಯಲ್ಲೋ ಅಂದಾಗ ಸೂರ್ಯ ಹೇಳ್ತಾನೆ, ಅಷ್ಟೊಂದು ಪ್ರೀತಿ ಇದ್ದರೆ ನೀನೇ ನಿನ್ನ ರೂಮ್ನ ಬಿಟ್ಕೊಟ್ಬಿಡು ಅಂತಾನೆ. ಆವಾಗ ಮನೋಜ ಮನಸ್ಸಲ್ಲೇ, ಫಸ್ಟು ನಾನು ನನ್ನ ರೂಮ್ಗೆ ಬೀಗ ಹಾಕ್ಕೊಟ್ಬಿಡ್ಬೇಕಪ್ಪ, ಇಲ್ಲಾಂದರೆ ಇವನು ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತಾನೆ. ಆವಾಗ ಸೂರ್ಯ ಸಡನ್ನಾಗಿ ಮೀನನ್ನು ನೋಡಿ, ಯಾಕಮ್ಮ ಅಳ್ತಾ ಇದೆಯಾ, ಕಣ್ಣಲ್ಲಿ ಇಷ್ಟೊಂದು ನೀರು, ಯಾರಾದರೂ ಏನಾದರೂ ಅಂದ್ರ ಅಂತ ಕೇಳಿದಾಗ ಮೀನಾ, ನೀವೇನೋ ಇಲ್ಲಿ ರಾದಂತ ಮಾಡಿ ಹೋಗ್ಬಿಡ್ತೀರ, ಎಲ್ಲ ಅನ್ಸ್ಕೊಳ್ಳೋಳು ನಾನು, ನೀವು ಹೊರಗಡೆ ಇರ್ತೀರ, ನಾನು ಇಲ್ಲೇ ಇದ್ದು ಎಲ್ಲನೂ ಸಹಿಸ್ಕೋಬೇಕು ಅಂದಾಗ ಯಾರೇನಂದ್ರು ಹೇಳು ಅಂತ ಹೇಳ್ತಾಳೆ. ಆವಾಗ ಮೀನಾ ಹೇಳ್ತಾಳೆ, ನಿನ್ನ ಗಂಡನ ಮಲಗಲಲ್ಲಿ ನೀನಿಲ್ಲ ಅಂದರೆ ನಿದ್ದೆ ಬರಲ್ವ ನಿನಗೆ ಅಂತ ತುಂಬ ಕೆಟ್ಟದಾಗಿ ಹೇಳಿದ್ರು ಅಂತಾನೆ. ಆವಾಗ ಸೂರ್ಯ ಹೇಳ್ತಾನೆ, ಈ ಮನೇಲಿ ಈ ಥರ ಮಾತಾಡೋರು ಇರೋದು ಒಬ್ಬರೇ ಅಂತ. ಆವಾಗ ಶಾಂತಿ ಕಡೆ ತಿರುಗ್ತಾನೆ. ಶಾಂತಿಗೆ ತುಂಬ ಭಯ ಆಗ್ತಿರುತ್ತೆ. ನಿನಗೆ ಇವಳಂದರೆ ತುಂಬ ತಾತ್ಸಾರ, ಯಾಕಂದರೆ ಬಡವ್ರ ಮನೆಯವಳು ಅಂತ ಬೆಳಿಗ್ಗೆಯಿಂದ ನಿನಗೆ ಅಡುಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಮಾಡಿ ನಿಮ್ಮೆಲ್ಲ ಸೇವೆನೂ ಮಾಡ್ತಾಳೆ. ಮದರ್ ತೆರೆಸರ ಥರ ಎಲ್ಲ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾಳೆ. ಆದರೂ ಯಾಕೆ ನಿಂಗೆ ಇಷ್ಟು ಕೋಪ ಅವಳ ಮೇಲೆ? ನೀನು ಉಳಿದಿರೋ ಇಬ್ಬರು ಸೊಸೆ ಮೇಲೆ ಏನೂ ಮಾತಾಡಲ್ಲ, ಇಬ್ಬರು ಶ್ರೀಮಂತರ ಮನೆಯವರು ಅಂತ ಇವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡ್ಯಾ? ಇವಳ ತಂದೆ ಇದ್ದಿದ್ರೆ ನೀನು ಹೀಗೆ ಮಾತಾಡ್ತಾ ಇದ್ದ ನೀನು? ಇವಳಿಗೆ ಯಾರೂ ಇಲ್ಲ ಅಂದ್ಕೊಂಬೇಡ, ಸೂರ್ಯ ಇದ್ದೀನಿ, ಅವಳ ಗಂಡ ನಾನು ಇದ್ದೀನಿ ಅಂತ ತುಂಬ ಜೋರು ಮಾಡ್ತಾನೆ. ಆವಾಗ ಶಾಂತಿಗೆ ತುಂಬ ಭಯ ಆಗುತ್ತೆ. ರಂಗನಾಥ್ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಾನೆ. ಅವನಿಗೆ ತುಂಬ ಬೇಜಾರಾಗಿರುತ್ತೆ.